ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ನಾವಿವಾಗ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀವಿ. ಇಲ್ಲೂ ಕೂಡ ನೀವು ನೋಡ್ಬೋದು ಹೇಗೆ ರಸ್ತೆ ಗುಂಡಿಗಳು, ರಸ್ತೆನೇ ಇಲ್ಲ, ಅದರಲ್ಲಿ ಹಾಕಿರುವಂತಹ ಮಣ್ಣು ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯ. ಈ ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪೇಷನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಾಳ್ಮೆಯಿಂದ ನಮಗೆ ಆರಾಮಾಗಿ ಟೈಮ್ ಇದೆ, ಆಫೀಸಿಗೆ ಹೋಗೋಕ್ಕೆ, ಮನೆಗೆ ಹೋಗೋಕ್ಕೆ, ಅಂಗಡಿಗೆ ಹೋಗೋಕ್ಕೆ ಅನ್ನೋರು ಮಾತ್ರ ಈ ರಸ್ತೆಯನ್ನು ಬಳಸ್ಬೋದು. ಯಾಕಂದರೆ ಅಷ್ಟು ಕಷ್ಟಪಟ್ಟು ಈ ರಸ್ತೆಯಲ್ಲಿ ಓಡಾಡಬೇಕು. ದ್ವಿಚಕ್ರ ವಾಹನದಿಂದ ಹಿಡಿದು, ಆಟೋದಿಂದ ಹಿಡಿದು, ಕಾರ್ಗಳಿಂದ ಹಿಡಿದು, ಲಾರಿಗಳಿಂದ ಹಿಡಿದು ಈ ರೀತಿಯ ಹಲವು ವಾಹನಗಳು ಪ್ರತಿನಿತ್ಯ ಇಲ್ಲಿ ಸಂಚಾರವನ್ನು ಮಾಡುತ್ತೆ. ಯಾಕಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ನ ಕೊಡುವಂತಹ ಒಂದು ಪ್ರದೇಶ. ಜೊತೆಗೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಅವರು ಕೂಡ ಸರ್ಕಾರಕ್ಕೆ ಹಲವು ವರ್ಷಗಳಿಂದ ಮನವಿಯನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ. ನಮಗೆ ರಸ್ತೆ ಗುಂಡಿಗಳಿಂದ ಬಿಸ್ನೆಸ್ ಡಲ್ ಆಗಿದೆ, ಹೀಗಾಗಿ ದಯಮಾಡಿ ಪ್ರತ್ಯೇಕವಾದಂತಹ ಟೌನ್ಶಿಪ್ಪನ್ನು ಕೊಟ್ಬಿಡಿ ಅಂತ ಹೇಳಿ. ಆದರೆ ಸರ್ಕಾರ ನಾಳೆ ನಾಡಿದ್ದು ಅಂತ ಹೇಳಿ ವರ್ಷಗಳಿಂದ ತಳ್ಕೊಂಡು ಬರ್ತಾನೆ ಇದೆ. ಯಾವ ರೀತಿಯಾಗಿ ರಸ್ತೆ ಗುಂಡಿಗಳಿದೆ ಅಂತ ನೀವು ನೋಡ್ಬೋದು. ರಸ್ತೆ ಗುಂಡಿಗಳಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಹರಸಾಹಸ ಪಡುವಂತಹ ಪರಿಸ್ಥಿತಿ. ರಸ್ತೆ ಗುಂಡಿಗಳನ್ನ ಮಧ್ಯದಲ್ಲಿ ಎಷ್ಟೋ ವಾಹನ ಸವಾರರು ಬಿದ್ದು ಕೈಕಾಲು ಮುರ್ಕೊಂಡಿರುವಂತಹ ಘಟನೆಗಳು ಕೂಡ ಇದೆ. ಹಲವು ವರ್ಷಗಳಿಂದ ಇದೇ ರೀತಿಯಾದಂತಹ ಪರಿಸ್ಥಿತಿ. ರಿಪಬ್ಲಿಕ್ ಕನ್ನಡ ಕೂಡ ಹಲವು ಬಾರಿ ಈ ಒಂದು ರಸ್ತೆಗೆ ಬಂದು ರಿಪೋರ್ಟಿಂಗನ್ನು ಮಾಡ್ತಾನೆ ಇದೆ. ಆದರೆ ಇಲ್ಲಿರುವಂತಹ ಶಾಸಕರು, ಮುಖ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ಗಮನನೇ ವಹಿಸೋದಿಲ್ಲ. ಅಸೋಸಿಯೇಷನ್ ಅವ್ರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲೂ ಕೂಡ ಅವರು ಹೇಳ್ತಾ ಇದ್ರು, ಅಂದರೆ ಎಷ್ಟೆಲ್ಲ ಟ್ಯಾಕ್ಸ್ ಮನಿಯನ್ನು ನಾವು ಕಟ್ತೇವೆ, ಆದರೆ ಬೇಸಿಕ್ ಫೆಸಿಲಿಟಿನ ಕೊಡೋದಕ್ಕೆ ಸರ್ಕಾರ ಎಡವಿದೆ ಅಂತ ಹೇಳಿ. ಪ್ರತ್ಯೇಕವಾದಂತಹ ಟೌನ್ಶಿಪ್ಪನ್ನು ಕೊಟ್ಟರೆ ಅಟ್ಲೀಸ್ಟ್ ಅದರಲ್ಲಿ ಏನು ಉಳಿಯುವಂತಹ ಟ್ಯಾಕ್ಸ್ ಹಣ ಇದೆ, ಅದರಲ್ಲಿ ತಮ್ಮದೇ ಆದಂತಹ ರಸ್ತೆಯನ್ನು ಹಾಕ್ಕೊಳ್ಬೋದು, ಅದಕ್ಕಾದರೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ನೀವು ನೋಡ್ಬೋದು ಯಾವುದೋ ಒಂದು ಹಳ್ಳಿಯ ಗದ್ದೆಯಲ್ಲಿದ್ದೀವೇನೋ ನಾವು ಅನ್ನೋ ರೀತಿಯಲ್ಲಿ ಇವತ್ತು ಈ ರಸ್ತೆಯ ಪರಿಸ್ಥಿತಿ ಇರುವಂಥದ್ದು. ಮಳೆ ಬಂದರೆ ಹೇಳೋದಕ್ಕೆ ಆಗಲ್ಲ, ಪುಣ್ಯಕ್ಕೆ ಇದು ಚಳಿಗಾಲ, ಹಾಗಾಗಿ ಮಳೆಯ ಸುದ್ದಿ ಇಲ್ಲ. ಮಳೆಗಾಲದಲ್ಲಂತೂ ಇಲ್ಲಿರುವಂತಹ ಸಮಸ್ಯೆಯನ್ನು, ತೊಂದರೆಯನ್ನು ಹೇಳೋದಕ್ಕೆ ಆಗೋದಿಲ್ಲ. ಜನ ಕೂಡ ರಸ್ತೆ ಗುಂಡಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಅಯ್ಯೋ ಎಷ್ಟು ಮಾತಾಡಿದ್ರು ಅಷ್ಟೇ ಅನ್ನೋ ರೀತಿಯಲ್ಲಿ ಅವರು ಕೂಡ ರೋಸ್ ಹೋಗಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಏನು ಕನಸನ್ನ ಹೊತ್ತಿದೆ, ಆದರೆ ಬ್ರ್ಯಾಂಡ್ ಆದಂತಹ ರಸ್ತೆಯನ್ನು ಕೊಡುವಲ್ಲಿ ಸರ್ಕಾರಕ್ಕೆ ಈಗಲೂ ಕೂಡ ಆಗ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ನಾವಿವಾಗ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀವಿ. ಇಲ್ಲೂ ಕೂಡ ನೀವು ನೋಡ್ಬೋದು ಹೇಗೆ ರಸ್ತೆ ಗುಂಡಿಗಳು, ರಸ್ತೆನೇ ಇಲ್ಲ, ಅದರಲ್ಲಿ ಹಾಕಿರುವಂತಹ ಮಣ್ಣು ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯ. ಈ ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪೇಷನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಾಳ್ಮೆಯಿಂದ ನಮಗೆ ಆರಾಮಾಗಿ ಟೈಮ್ ಇದೆ, ಆಫೀಸಿಗೆ ಹೋಗೋಕ್ಕೆ, ಮನೆಗೆ ಹೋಗೋಕ್ಕೆ, ಅಂಗಡಿಗೆ ಹೋಗೋಕ್ಕೆ ಅನ್ನೋರು ಮಾತ್ರ ಈ ರಸ್ತೆಯನ್ನು ಬಳಸ್ಬೋದು. ಯಾಕಂದರೆ ಅಷ್ಟು ಕಷ್ಟಪಟ್ಟು ಈ ರಸ್ತೆಯಲ್ಲಿ ಓಡಾಡಬೇಕು. ದ್ವಿಚಕ್ರ ವಾಹನದಿಂದ ಹಿಡಿದು, ಆಟೋದಿಂದ ಹಿಡಿದು, ಕಾರ್ಗಳಿಂದ ಹಿಡಿದು, ಲಾರಿಗಳಿಂದ ಹಿಡಿದು ಈ ರೀತಿಯ ಹಲವು ವಾಹನಗಳು ಪ್ರತಿನಿತ್ಯ ಇಲ್ಲಿ ಸಂಚಾರವನ್ನು ಮಾಡುತ್ತೆ. ಯಾಕಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ನ ಕೊಡುವಂತಹ ಒಂದು ಪ್ರದೇಶ. ಜೊತೆಗೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಅವರು ಕೂಡ ಸರ್ಕಾರಕ್ಕೆ ಹಲವು ವರ್ಷಗಳಿಂದ ಮನವಿಯನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ. ನಮಗೆ ರಸ್ತೆ ಗುಂಡಿಗಳಿಂದ ಬಿಸ್ನೆಸ್ ಡಲ್ ಆಗಿದೆ, ಹೀಗಾಗಿ ದಯಮಾಡಿ ಪ್ರತ್ಯೇಕವಾದಂತಹ ಟೌನ್ಶಿಪ್ಪನ್ನು ಕೊಟ್ಬಿಡಿ ಅಂತ ಹೇಳಿ. ಆದರೆ ಸರ್ಕಾರ ನಾಳೆ ನಾಡಿದ್ದು ಅಂತ ಹೇಳಿ ವರ್ಷಗಳಿಂದ ತಳ್ಕೊಂಡು ಬರ್ತಾನೆ ಇದೆ. ಯಾವ ರೀತಿಯಾಗಿ ರಸ್ತೆ ಗುಂಡಿಗಳಿದೆ ಅಂತ ನೀವು ನೋಡ್ಬೋದು. ರಸ್ತೆ ಗುಂಡಿಗಳಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಹರಸಾಹಸ ಪಡುವಂತಹ ಪರಿಸ್ಥಿತಿ. ರಸ್ತೆ ಗುಂಡಿಗಳನ್ನ ಮಧ್ಯದಲ್ಲಿ ಎಷ್ಟೋ ವಾಹನ ಸವಾರರು ಬಿದ್ದು ಕೈಕಾಲು ಮುರ್ಕೊಂಡಿರುವಂತಹ ಘಟನೆಗಳು ಕೂಡ ಇದೆ. ಹಲವು ವರ್ಷಗಳಿಂದ ಇದೇ ರೀತಿಯಾದಂತಹ ಪರಿಸ್ಥಿತಿ. ರಿಪಬ್ಲಿಕ್ ಕನ್ನಡ ಕೂಡ ಹಲವು ಬಾರಿ ಈ ಒಂದು ರಸ್ತೆಗೆ ಬಂದು ರಿಪೋರ್ಟಿಂಗನ್ನು ಮಾಡ್ತಾನೆ ಇದೆ. ಆದರೆ ಇಲ್ಲಿರುವಂತಹ ಶಾಸಕರು, ಮುಖ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ಗಮನನೇ ವಹಿಸೋದಿಲ್ಲ. ಅಸೋಸಿಯೇಷನ್ ಅವ್ರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲೂ ಕೂಡ ಅವರು ಹೇಳ್ತಾ ಇದ್ರು, ಅಂದರೆ ಎಷ್ಟೆಲ್ಲ ಟ್ಯಾಕ್ಸ್ ಮನಿಯನ್ನು ನಾವು ಕಟ್ತೇವೆ, ಆದರೆ ಬೇಸಿಕ್ ಫೆಸಿಲಿಟಿನ ಕೊಡೋದಕ್ಕೆ ಸರ್ಕಾರ ಎಡವಿದೆ ಅಂತ ಹೇಳಿ. ಪ್ರತ್ಯೇಕವಾದಂತಹ ಟೌನ್ಶಿಪ್ಪನ್ನು ಕೊಟ್ಟರೆ ಅಟ್ಲೀಸ್ಟ್ ಅದರಲ್ಲಿ ಏನು ಉಳಿಯುವಂತಹ ಟ್ಯಾಕ್ಸ್ ಹಣ ಇದೆ, ಅದರಲ್ಲಿ ತಮ್ಮದೇ ಆದಂತಹ ರಸ್ತೆಯನ್ನು ಹಾಕ್ಕೊಳ್ಬೋದು, ಅದಕ್ಕಾದರೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ನೀವು ನೋಡ್ಬೋದು ಯಾವುದೋ ಒಂದು ಹಳ್ಳಿಯ ಗದ್ದೆಯಲ್ಲಿದ್ದೀವೇನೋ ನಾವು ಅನ್ನೋ ರೀತಿಯಲ್ಲಿ ಇವತ್ತು ಈ ರಸ್ತೆಯ ಪರಿಸ್ಥಿತಿ ಇರುವಂಥದ್ದು.
ಮಳೆ ಬಂದರೆ ಹೇಳೋದಕ್ಕೆ ಆಗಲ್ಲ. ಪುಣ್ಯಕ್ಕೆ ಇದು ಚಳಿಗಾಲ, ಹಾಗಾಗಿ ಮಳೆಯ ಸುದ್ದಿ ಇಲ್ಲ. ಮಳೆಗಾಲದಲ್ಲಂತೂ ಇಲ್ಲಿರುವಂತಹ ಸಮಸ್ಯೆಯನ್ನು, ತೊಂದರೆಯನ್ನು ಹೇಳೋದಕ್ಕೆ ಆಗೋದಿಲ್ಲ. ಜನ ಕೂಡ ರಸ್ತೆ ಗುಂಡಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಅಯ್ಯೋ ಎಷ್ಟು ಮಾತಾಡಿದ್ರು ಅಷ್ಟೇ ಅನ್ನೋ ರೀತಿಯಲ್ಲಿ ಅವರು ಕೂಡ ರೋಸ್ ಹೋಗಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಏನು ಕನಸನ್ನ ಹೊತ್ತಿದೆ, ಆದರೆ ಬ್ರ್ಯಾಂಡ್ ಆದಂತಹ ರಸ್ತೆಯನ್ನು ಕೊಡುವಲ್ಲಿ ಸರ್ಕಾರಕ್ಕೆ ಈಗಲೂ ಕೂಡ ಆಗ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ನಾವಿವಾಗ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀವಿ. ಇಲ್ಲೂ ಕೂಡ ನೀವು ನೋಡ್ಬೋದು ಹೇಗೆ ರಸ್ತೆ ಗುಂಡಿಗಳು, ರಸ್ತೆನೇ ಇಲ್ಲ, ಅದರಲ್ಲಿ ಹಾಕಿರುವಂತಹ ಮಣ್ಣು ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯ. ಈ ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಾಳ್ಮೆಯಿಂದ ನಮಗೆ ಆರಾಮಾಗಿ ಟೈಮ್ ಇದೆ, ಆಫೀಸಿಗೆ ಹೋಗೋಕ್ಕೆ, ಮನೆಗೆ ಹೋಗೋಕ್ಕೆ, ಅಂಗಡಿಗೆ ಹೋಗೋಕ್ಕೆ ಅನ್ನೋರು ಮಾತ್ರ ಈ ರಸ್ತೆಯನ್ನು ಬಳಸ್ಬೋದು. ಯಾಕಂದರೆ ಅಷ್ಟು ಕಷ್ಟಪಟ್ಟು ಈ ರಸ್ತೆಯಲ್ಲಿ ಓಡಾಡಬೇಕು. ದ್ವಿಚಕ್ರ ವಾಹನದಿಂದ ಹಿಡಿದು, ಆಟೋದಿಂದ ಹಿಡಿದು, ಕಾರ್ಗಳಿಂದ ಹಿಡಿದು, ಲಾರಿಗಳಿಂದ ಹಿಡಿದು ಈ ರೀತಿಯ ಹಲವು ವಾಹನಗಳು ಪ್ರತಿನಿತ್ಯ ಇಲ್ಲಿ ಸಂಚಾರವನ್ನು ಮಾಡುತ್ತೆ. ಯಾಕಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ನ ಕೊಡುವಂತಹ ಒಂದು ಪ್ರದೇಶ. ಜೊತೆಗೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಅವರು ಕೂಡ ಸರ್ಕಾರಕ್ಕೆ ಹಲವು ವರ್ಷಗಳಿಂದ ಮನವಿಯನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ. ನಮಗೆ ರಸ್ತೆ ಗುಂಡಿಗಳಿಂದ ಬಿಸ್ನೆಸ್ ಡಲ್ ಆಗಿದೆ, ಹೀಗಾಗಿ ದಯಮಾಡಿ ಪ್ರತ್ಯೇಕವಾದಂತಹ ಟೌನ್ಶಿಪ್ಪನ್ನು ಕೊಟ್ಬಿಡಿ ಅಂತ ಹೇಳಿ. ಆದರೆ ಸರ್ಕಾರ ನಾಳೆ ನಾಡಿದ್ದು ಅಂತ ಹೇಳಿ ವರ್ಷಗಳಿಂದ ತಳ್ಕೊಂಡು ಬರ್ತಾನೆ ಇದೆ. ಯಾವ ರೀತಿಯಾಗಿ ರಸ್ತೆ ಗುಂಡಿಗಳಿದೆ ಅಂತ ನೀವು ನೋಡ್ಬೋದು. ರಸ್ತೆ ಗುಂಡಿಗಳಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಹರಸಾಹಸ ಪಡುವಂತಹ ಪರಿಸ್ಥಿತಿ. ರಸ್ತೆ ಗುಂಡಿಗಳನ್ನು ಮಧ್ಯದಲ್ಲಿ ಎಷ್ಟೋ ವಾಹನ ಸವಾರರು ಬಿದ್ದು ಕೈಕಾಲು ಮುರ್ಕೊಂಡಿರುವಂತಹ ಘಟನೆಗಳು ಕೂಡ ಇದೆ. ಹಲವು ವರ್ಷಗಳಿಂದ ಇದೇ ರೀತಿಯಾದಂತಹ ಪರಿಸ್ಥಿತಿ. ರಿಪಬ್ಲಿಕ್ ಕನ್ನಡ ಕೂಡ ಹಲವು ಬಾರಿ ಈ ಒಂದು ರಸ್ತೆಗೆ ಬಂದು ರಿಪೋರ್ಟಿಂಗನ್ನು ಮಾಡ್ತಾನೆ ಇದೆ. ಆದರೆ ಇಲ್ಲಿರುವಂತಹ ಶಾಸಕರು, ಮುಖ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ಗಮನನೇ ವಹಿಸೋದಿಲ್ಲ. ಅಸೋಸಿಯೇಷನ್ ಅವ್ರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲೂ ಕೂಡ ಅವರು ಹೇಳ್ತಾ ಇದ್ರು, ಅಂದರೆ ಎಷ್ಟೆಲ್ಲ ಟ್ಯಾಕ್ಸ್ ಮನಿಯನ್ನು ನಾವು ಕಟ್ತೇವೆ, ಆದರೆ ಬೇಸಿಕ್ ಫೆಸಿಲಿಟಿನ ಕೊಡೋದಕ್ಕೆ ಸರ್ಕಾರ ಎಡವಿದೆ ಅಂತ ಹೇಳಿ. ಪ್ರತ್ಯೇಕವಾದಂತಹ ಟೌನ್ಶಿಪ್ಪನ್ನು ಕೊಟ್ಟರೆ ಅಟ್ಲೀಸ್ಟ್ ಅದರಲ್ಲಿ ಏನು ಉಳಿಯುವಂತಹ ಟ್ಯಾಕ್ಸ್ ಹಣ ಇದೆ, ಅದರಲ್ಲಿ ತಮ್ಮದೇ ಆದಂತಹ ರಸ್ತೆಯನ್ನು ಹಾಕ್ಕೊಳ್ಬೋದು, ಅದಕ್ಕಾದರೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ನೀವು ನೋಡ್ಬೋದು ಯಾವುದೋ ಒಂದು ಹಳ್ಳಿಯ ಗದ್ದೆಯಲ್ಲಿದ್ದೀವೇನೋ ನಾವು ಅನ್ನೋ ರೀತಿಯಲ್ಲಿ ಇವತ್ತು ಈ ರಸ್ತೆಯ ಪರಿಸ್ಥಿತಿ ಇರುವಂಥದ್ದು. ಮಳೆ ಬಂದರೆ ಹೇಳೋದಕ್ಕೆ ಆಗಲ್ಲ. ಪುಣ್ಯಕ್ಕೆ ಇದು ಚಳಿಗಾಲ, ಹಾಗಾಗಿ ಮಳೆಯ ಸುದ್ದಿ ಇಲ್ಲ. ಮಳೆಗಾಲದಲ್ಲಂತೂ ಇಲ್ಲಿರುವಂತಹ ಸಮಸ್ಯೆಯನ್ನು, ತೊಂದರೆಯನ್ನು ಹೇಳೋದಕ್ಕೆ ಆಗೋದಿಲ್ಲ. ಜನ ಕೂಡ ರಸ್ತೆ ಗುಂಡಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಅಯ್ಯೋ ಎಷ್ಟು ಮಾತಾಡಿದ್ರು ಅಷ್ಟೇ ಅನ್ನೋ ರೀತಿಯಲ್ಲಿ ಅವರು ಕೂಡ ರೋಸ್ ಹೋಗಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಏನು ಕನಸನ್ನ ಹೊತ್ತಿದೆ, ಆದರೆ ಬ್ರ್ಯಾಂಡ್ ಆದಂತಹ ರಸ್ತೆಯನ್ನು ಕೊಡುವಲ್ಲಿ ಸರ್ಕಾರಕ್ಕೆ ಈಗಲೂ ಕೂಡ ಆಗ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜಧಾನಿ ಬೆಂಗಳೂರಿನಲ್ಲಿ ರಸ್ತೆ ಗುಂಡಿಗೆ ಇನ್ನೂ ಕೂಡ ಮುಕ್ತಿ ಸಿಕ್ಕಿಲ್ಲ. ನಾವಿವಾಗ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾದಲ್ಲಿದ್ದೀವಿ. ಇಲ್ಲೂ ಕೂಡ ನೀವು ನೋಡ್ಬೋದು ಹೇಗೆ ರಸ್ತೆ ಗುಂಡಿಗಳು, ರಸ್ತೆನೇ ಇಲ್ಲ, ಅದರಲ್ಲಿ ಹಾಕಿರುವಂತಹ ಮಣ್ಣು ರಸ್ತೆಯಲ್ಲಿ ಗುಂಡಿಗಳ ಸಾಮ್ರಾಜ್ಯ. ಈ ರಸ್ತೆಯಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಪೇಷನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ತಾಳ್ಮೆಯಿಂದ ನಮಗೆ ಆರಾಮಾಗಿ ಟೈಮ್ ಇದೆ, ಆಫೀಸಿಗೆ ಹೋಗೋಕ್ಕೆ, ಮನೆಗೆ ಹೋಗೋಕ್ಕೆ, ಅಂಗಡಿಗೆ ಹೋಗೋಕ್ಕೆ ಅನ್ನೋರು ಮಾತ್ರ ಈ ರಸ್ತೆಯನ್ನು ಬಳಸ್ಬೋದು. ಯಾಕಂದರೆ ಅಷ್ಟು ಕಷ್ಟಪಟ್ಟು ಈ ರಸ್ತೆಯಲ್ಲಿ ಓಡಾಡಬೇಕು. ದ್ವಿಚಕ್ರ ವಾಹನದಿಂದ ಹಿಡಿದು, ಆಟೋದಿಂದ ಹಿಡಿದು, ಕಾರ್ಗಳಿಂದ ಹಿಡಿದು, ಲಾರಿಗಳಿಂದ ಹಿಡಿದು ಈ ರೀತಿಯ ಹಲವು ವಾಹನಗಳು ಪ್ರತಿನಿತ್ಯ ಇಲ್ಲಿ ಸಂಚಾರವನ್ನು ಮಾಡುತ್ತೆ. ಯಾಕಂದರೆ ಇದು ಇಂಡಸ್ಟ್ರಿಯಲ್ ಏರಿಯಾ, ಕೋಟ್ಯಾಂತರ ರೂಪಾಯಿ ಟರ್ನ್ ಓವರ್ನ ಕೊಡುವಂತಹ ಒಂದು ಪ್ರದೇಶ. ಜೊತೆಗೆ ಪೀಣ್ಯ ಇಂಡಸ್ಟ್ರಿಯಲ್ ಏರಿಯಾ ಅಸೋಸಿಯೇಷನ್ ಅವರು ಕೂಡ ಸರ್ಕಾರಕ್ಕೆ ಹಲವು ವರ್ಷಗಳಿಂದ ಮನವಿಯನ್ನು ಮಾಡಿಕೊಂಡೇ ಬರ್ತಾ ಇದ್ದಾರೆ. ನಮಗೆ ರಸ್ತೆ ಗುಂಡಿಗಳಿಂದ ಬಿಸ್ನೆಸ್ ಡಲ್ ಆಗಿದೆ, ಹೀಗಾಗಿ ದಯಮಾಡಿ ಪ್ರತ್ಯೇಕವಾದಂತಹ ಟೌನ್ಶಿಪ್ಪನ್ನು ಕೊಟ್ಬಿಡಿ ಅಂತ ಹೇಳಿ. ಆದರೆ ಸರ್ಕಾರ ನಾಳೆ ನಾಡಿದ್ದು ಅಂತ ಹೇಳಿ ವರ್ಷಗಳಿಂದ ತಳ್ಕೊಂಡು ಬರ್ತಾನೆ ಇದೆ. ಯಾವ ರೀತಿಯಾಗಿ ರಸ್ತೆ ಗುಂಡಿಗಳಿದೆ ಅಂತ ನೀವು ನೋಡ್ಬೋದು. ರಸ್ತೆ ಗುಂಡಿಗಳಲ್ಲಿ ಹೋಗಬೇಕು ಅಂತ ಹೇಳಿದ್ರೆ ಹರಸಾಹಸ ಪಡುವಂತಹ ಪರಿಸ್ಥಿತಿ. ರಸ್ತೆ ಗುಂಡಿಗಳನ್ನು ಮಧ್ಯದಲ್ಲಿ ಎಷ್ಟೋ ವಾಹನ ಸವಾರರು ಬಿದ್ದು ಕೈಕಾಲು ಮುರ್ಕೊಂಡಿರುವಂತಹ ಘಟನೆಗಳು ಕೂಡ ಇದೆ. ಹಲವು ವರ್ಷಗಳಿಂದ ಇದೇ ರೀತಿಯಾದಂತಹ ಪರಿಸ್ಥಿತಿ. ರಿಪಬ್ಲಿಕ್ ಕನ್ನಡ ಕೂಡ ಹಲವು ಬಾರಿ ಈ ಒಂದು ರಸ್ತೆಗೆ ಬಂದು ರಿಪೋರ್ಟಿಂಗನ್ನು ಮಾಡ್ತಾನೆ ಇದೆ. ಆದರೆ ಇಲ್ಲಿರುವ
ಇರುವಂತಹ ಶಾಸಕರು, ಮುಖ್ಯವಾಗಿ ಸರ್ಕಾರ ಇದ್ರ ಬಗ್ಗೆ ಗಮನನೇ ವಹಿಸೋದಿಲ್ಲ. ಅಸೋಸಿಯೇಷನ್ ಅವ್ರನ್ನ ಮಾತಾಡಿಸಿದಂತಹ ಸಂದರ್ಭದಲ್ಲೂ ಕೂಡ ಅವರು ಹೇಳ್ತಾ ಇದ್ರು, ಅಂದರೆ ಎಷ್ಟೆಲ್ಲ ಟ್ಯಾಕ್ಸ್ ಮನಿಯನ್ನು ನಾವು ಕಟ್ತೇವೆ, ಆದರೆ ಬೇಸಿಕ್ ಫೆಸಿಲಿಟಿನ ಕೊಡೋದಕ್ಕೆ ಸರ್ಕಾರ ಎಡವಿದೆ ಅಂತ ಹೇಳಿ. ಪ್ರತ್ಯೇಕವಾದಂತಹ ಟೌನ್ಶಿಪ್ಪನ್ನು ಕೊಟ್ಟರೆ ಅಟ್ಲೀಸ್ಟ್ ಅದರಲ್ಲಿ ಏನು ಉಳಿಯುವಂತಹ ಟ್ಯಾಕ್ಸ್ ಹಣ ಇದೆ ಅದರಲ್ಲಿ ತಮ್ಮದೇ ಆದಂತಹ ರಸ್ತೆಯನ್ನು ಹಾಕ್ಕೊಳ್ಬೋದು, ಅದಕ್ಕಾದರೂ ಅವಕಾಶ ಮಾಡಿಕೊಡಿ ಅಂತ ಹೇಳಿ. ನೀವು ನೋಡ್ಬೋದು, ಯಾವುದೋ ಒಂದು ಹಳ್ಳಿಯ ಗದ್ದೆಯಲ್ಲಿದ್ದೀವೇನೋ ನಾವು ಅನ್ನೋ ರೀತಿಯಲ್ಲಿ ಇವತ್ತು ಈ ರಸ್ತೆಯ ಪರಿಸ್ಥಿತಿ ಇರುವಂಥದ್ದು. ಮಳೆ ಬಂದರೆ ಹೇಳೋದಕ್ಕೆ ಆಗಲ್ಲ, ಪುಣ್ಯಕ್ಕೆ ಇದು ಚಳಿಗಾಲ, ಹಾಗಾಗಿ ಮಳೆಯ ಸುದ್ದಿ ಇಲ್ಲ. ಮಳೆಗಾಲದಲ್ಲಂತೂ ಇಲ್ಲಿರುವಂತಹ ಸಮಸ್ಯೆಯನ್ನು, ತೊಂದರೆಯನ್ನು ಹೇಳೋದಕ್ಕೆ ಆಗೋದಿಲ್ಲ. ಜನ ಕೂಡ ರಸ್ತೆ ಗುಂಡಿ ಬಗ್ಗೆ ಮಾತಾಡಿ ಅಂತ ಹೇಳಿದ್ರೆ ಅಯ್ಯೋ ಎಷ್ಟು ಮಾತಾಡಿದ್ರು ಅಷ್ಟೇ ಅನ್ನೋ ರೀತಿಯಲ್ಲಿ ಅವರು ಕೂಡ ರೋಸ್ ಹೋಗಿದ್ದಾರೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಬೆಂಗಳೂರನ್ನ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಏನು ಕನಸನ್ನ ಹೊತ್ತಿದೆ, ಆದರೆ ಬ್ರ್ಯಾಂಡ್ ಆದಂತಹ ರಸ್ತೆಯನ್ನು ಕೊಡುವಲ್ಲಿ ಸರ್ಕಾರಕ್ಕೆ ಈಗಲೂ ಕೂಡ ಆಗ್ತಾ ಇಲ್ಲ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಪಾವಗಡ ಜೊತೆ ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.